ಈ ಭಸ್ಮಧಾರಣೆ ವಿಚಾರ. ಪ್ರಾತಃ ಸಸಲಿಲಂ ಭಸ್ಮ ಮಧ್ಯಾಹ್ನೆ ಗಂಧಮಿಶ್ರಿತಂ ಸಾಯಾಹ್ನೆ ನಿರ್ಜಲಂ ಭಸ್ಮ ಏವಂ ಭಸ್ಮ ವಿಲೇಪಯೇತ್. ಅಂದರೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ನೀರಲ್ಲಿ ಭಸ್ಮವನ್ನು ಮಿಶ್ರಣ ಮಾಡಿಕೊಂಡು, ಮತ್ತು ಮಧ್ಯಾಹ್ನ ಗಂಧವನ್ನು ಮಿಶ್ರಣ ಮಾಡಿಕೊಂಡು, ಮತ್ತು ಸಾಯಂಕಾಲದಲ್ಲಿ ನೀರನ್ನು ಸೇರಿಸದೆ ಅದನ್ನು ಭಸ್ಮವನ್ನು ಧರಿಸಬೇಕು ಅಂತ ನಮ್ಮ ದೇವಿ ಭಾಗದಲ್ಲಿ ಉಲ್ಲೇಖನ ಮಾಡಿದೆ. ಅದೇ ರೀತಿ ಹಣೆಯ ಮೇಲೆ, ಹೃದಯದ ಮೇಲೆ, 2 ಭುಜಸ್ಕಂಧಗಳ ಮೇಲೆ, ಕುತ್ತಿಗೆ ಮೇಲೆ, ಹೊಟ್ಟೆ, ತಲೆ ಮತ್ತು ಇವಷ್ಟು ಸ್ಥಳಗಳಲ್ಲಿ ಈ ಭಸ್ಮವನ್ನು ನಾವು ಅಲಂಕರಣ ಮಾಡಿಸ್ಕೋಬಹುದು. ಅದೇ ರೀತಿ ಸರ್ವ ಪಾಪಗಳನ್ನು, ಸರ್ವ ದೋಷಗಳನ್ನು ನಾಶನ ಮಾಡೋದು, ಸರ್ವ ದೋಷಗಳನ್ನು ನಾಶನ ಮಾಡೋದು ಈ ಭಸ್ಮಧಾರಣೆಯಿಂದ ಆಗುತ್ತೆ. ಅಂತಂದರೆ ಭಕಾರದಿಂದ ಸಂಸಾರ ದುಃಖಗಳನ್ನು ವಿಚ್ಛೇದನ ಆಗುತ್ತೆ. ಸ್ಮಕಾರದಿಂದ ಭಗವಂತನ ಸ್ಮರಣೆ ಉಂಟಾಗುವುದು. ಇವೆರಡನ್ನೂ ಕೊಡುತ್ತೆ ಅಂತ ನಮ್ಮ